ಆಲ್ಮೋಸ್ಟ್ ಎಲ್ಲ ಜನರಿಗೂ ಬೇಕಾಗಿರೋದು ನಿದ್ದೆ. ಈ ನಿದ್ದೆಗೆಟ್ಟು ಯಾರು ಇರ್ತಾರೆ ಅಂತಾರೆ. ಅದೇ ರೀತಿ ಒಳ್ಳೆ ನಿದ್ದೆ ಮಾಡಬೇಕು ಅಂದ್ರೆ ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು ಅಂತ ಡಾಕ್ಟರ್ಗಳೇ ಹೇಳ್ತಾರೆ. ಇದೇ ನಿದ್ದೆಯ ವಿಚಾರವಾಗಿ ಮಾಡಿರೋ ಒಂದು ಸರ್ವೆ ಜನರು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದ್ರೆ 70%ಗಿಂತ ಹೆಚ್ಚಾಗಿ ಭಾರತದಲ್ಲಿ ವಾಸಿಸ್ತಾ ಇರೋ ದಂಪತಿಗಳು ನಿದ್ರೆ ಕಾರಣದಿಂದಲೇ ಡಿವೋರ್ಸ್ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ. ಶಾಂತಿ ಹಾಗೂ ಒಳ್ಳೆ ನಿದ್ದೆಗೋಸ್ಕರ ಸೆಪರೇಟ್ ಆಗಿ ಮಲಗ್ತಿದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳಿದೆ. ಈಗ ಅದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ರೆಸ್ಮೆಡ್ ನ 2025ರ ಜಾಗತಿಕ ನಿದ್ರೆಯ ಸಮೀಕ್ಷೆ ಪ್ರಕಾರ ಭಾರತ ದೇಶ ನಿದ್ರೆ ವಿಚಾರವಾಗಿ ಡಿವೋರ್ಸ್ ನಲ್ಲಿ ಫಸ್ಟ್ ಇದೆ. 78% ದಂಪತಿಗಳು ಈ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಚೀನಾ 67%, ದಕ್ಷಿಣ ಕೊರಿಯಾ 65% ನಲ್ಲಿದೆ. ಒಟ್ಟಾರೆ 13 ಮಾರುಕಟ್ಟೆಗಳಲ್ಲಿ 30,000ಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಸರ್ವೆ ಮಾಡಲಾಗಿದೆ. ಇದರಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಇದೇ ಸರ್ವೆಯಿಂದ ಯುನೈಟೆಡ್ ಕಿಂಗ್ಡಮ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ ದಂಪತಿಗಳು ನಿದ್ರೆ ವಿಚಾರದಿಂದ 50% ಒಟ್ಟಿಗೆ ಮಲ್ಕೊಂಡ್ರೆ ಇನ್ನರ್ಧ ಬೇರೆ ಬೇರೆ ಮಲಗ್ತಿದ್ದಾರೆ. ನಿದ್ರೆಯ ಭಂಗಕ್ಕೆ ಕಾರಣ ಅಂತಂದ್ರೆ ಸಂಗತಿಯ ಗೊರಕೆ, ಜೋರಾಗಿ ಉಸಿರಾಡೋದು ಅಥವಾ ಗಾಳಿಗಾಗಿ ಏದುಸಿರು ಬಿಡೋದು 32% ಜನ ಇದ್ರೆ, ಚಡ್ಪಡಿಸೋರು 12% ಇದ್ದಾರೆ. ಮಲ್ಗೋ ಟೈಮ್ ಸರಿ ಇಲ್ಲದೆ ಇರೋರು 10% ಇದ್ದಾರೆ ಹಾಗೂ 8% ಹಾಸಿಗೆಗೆ ಹಾಕೋ ಪರದೆಯಿಂದ ಬೇರೆ ಬೇರೆಯಾಗಿ ಮಲ್ಕೊಳ್ತಾ ಇರೋರಿದ್ದಾರೆ. ಸಪ್ರೇಟ್ ಆಗಿ ಮಲ್ಕೊಂಡ್ರೆ ಒಳ್ಳೆ ಹಾಗೂ ಸೈಲೆನ್ಸ್ ನಿದ್ದೆ ಬರುತ್ತಂತೆ. ಇದರಿಂದ ಗಂಡ ಹೆಂಡತಿ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಅಂದಾಜಿಸಲಾಗಿದೆ. ಒಟ್ಟಿಗೆ ಮಲ್ಗೋದ್ರಿಂದ ಯೂಸ್ ಇದೆ ಅಂತಾನು ಕೆಲವರು ಹೇಳಿದ್ದಾರೆ. ಆಕ್ಸಿಟೋಸಿಸ್ ಅಂದ್ರೆ ಪ್ರೀತಿಯ ಹಾರ್ಮೋನ್ನಿಂದ ಕಡಿಮೆ ಮಟ್ಟದ ಡಿಪ್ರೆಷನ್, ಆತಂಕ ಹಾಗೂ ಒತ್ತಡಕ್ಕೆ ಕಾರಣ ಆಗುತ್ತೆ. ಅಕ್ಯುರೇಟ್ ಆಗಿ ಹೇಳಬೇಕು ಅಂದ್ರೆ 69% ಭಾರತೀಯರಿಗೆ ಹೆಚ್ಚಿನ ಒತ್ತಡದ ಅಂಶ ಇದೆ ಅಂತ ವರದಿಯಾಗಿದೆ. 67% ದಕ್ಷಿಣ ಕೊರಿಯಾ, 65% ಥೈಲ್ಯಾಂಡ್ ಜನರು ಒತ್ತಡನೆ ಅಂತ ಹೇಳ್ತಾರೆ. 53% ಜನರ ಆತಂಕ ಅಂತಂದ್ರೆ ನಿದ್ರೆ ಅಂತಾನೆ ಪ್ರಾಥಮಿಕ ಕಾರಣ ಮೆನ್ಷನ್ ಮಾಡಿದ್ದಾರೆ. 70% ಕಾರ್ಮಿಕರು ರಾತ್ರಿಯ ನಿದ್ರೆಯೇ ಇಲ್ಲದೆ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ. 49% ಜನರು ವಾರಕ್ಕೆ ಕನಿಷ್ಠ 3 ಸರಿ ನಿದ್ರೆ ಮಾಡೋಕ್ಕೂ ಕಷ್ಟಪಡ್ತಿದ್ದಾರೆ. ಆದ್ರೆ 37% ಜನರು ರಾತ್ರಿ 9 ಗಂಟೆ ಆದ್ಮೇಲೆ ನೈಟ್ ಶಿಫ್ಟ್ನಿಂದ ಒದ್ದಾಡ್ತಿದ್ದಾರೆ. ಋತುಮತಿ ಟೈಮ್ನಲ್ಲಿ 44% ಮಹಿಳೆಯರು ವಾರಕ್ಕೆ ಕನಿಷ್ಠ 3 ಬಾರಿ ನಿದ್ದೆ ಮಾಡೋಕ್ಕೆ ಕಷ್ಟಪಡ್ತಿದ್ದಾರೆ. ನಿದ್ರಾಹೀನತೆಯಿಂದ ಎದುರಾಗೋ ಸಮಸ್ಯೆಗಳ ಬಗ್ಗೆ ರೆಡ್ಮೆಸ್ನ ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಕಾರ್ಲೋಸ್ ನುನೆಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿದ್ರೆ ಕೊರತೆ ಅಪಾಯ. ಚಿಕಿತ್ಸೆ ಪಡೆಯದ ಸ್ಲೀಪ್ ಅಪ್ನಿಯಾ ಹೊಂದಿರೋ ವ್ಯಕ್ತಿಗಳಲ್ಲಿ ಅಪಾಯಗಳು ಹೆಚ್ಚಿರುತ್ತೆ. ಹೃದಯ ವೈಫಲ್ಯ, ಶುಗರ್ ಹಾಗೂ ಪಾರ್ಶ್ವವಾಯುಗೆ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಸಣ್ಣ ಪುಟ್ಟ ಕಾರಣಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಡಿವೋರ್ಸ್ ಶುರು ಆಗಿದೆ. ಅದೇ ರೀತಿ ನಾವೇನ್ ಕಮ್ಮಿ ಅಂತನೋ ಏನೋ ಭಾರತದಲ್ಲೂ ಡಿವೋರ್ಸ್ ಕೇಸ್ಗಳು ದಾಖಲಾಗ್ತಿವೆ. ಅದರಂತೆ ಗಂಡ ಹೆಂಡತಿ ಸಾಂಸಾರಿಕ ಜೀವನಕ್ಕೆ ನಿದ್ದೆ ಇಂಪಾರ್ಟೆಂಟ್. ಈ ವರದಿ ಇಂಡೈರೆಕ್ಟ್ ಆಗಿ ಹೇಳ್ತಿದೆ, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿ ನಿದ್ದೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.